ನೋಡ್ರಿ ಹೊಲಕ್ಕೆ ಬಂದಿದ್ದೇವ್ರಿ. ಹೊಲದೊಳಗೆ ಏನು ಕೆಲಸ ಮಾಡಕತ್ತೀವಪ್ಪ ಅಂತಂದ್ರೆ ಪುಂಡಿ ಪಲ್ಯ ಕಿತ್ತಿದ್ದೇವ್ರಿ. ಚಲೋ ಮಾಡ್ಯಾರ ಯಜಮಾನ್ರು. ಯಾಕಂದ್ರೆ ಪುಂಡಿ ಪಲ್ಯಕ ಏನು ಏನತ್ತಲಿ ಆ ಪುಂಡಿಗೆ ಬರ್ತಾವ ಪುಂಡ್ಯಾಗ ಬರ್ತಾವ ಪುಂಡಿಯಾಗ ಬರ್ತಾವ ಪುಂಡಿ ಪಲ್ಯ ಕಿತ್ಲಕತ್ತಿದ್ದೇವ್ರಿ. ಯಾಕಂದ್ರೆ ಪುಂಡಿ ಪಲ್ಯ ಕಿತ್ಕೊಂಡ್ರೆ ಪುಂಡಿ ಪಲ್ಯ ಹಾಕ್ಯಾರ ಯಜಮಾನ್ರು. ಅದಕ್ಕೆ ಪುಂಡಿ ಪಲ್ಯ ತೆಗಿಕತ್ತೀವಿ. ನಮ್ಮ ಸಮೃದ್ಧಿ ಇಲ್ಲಿ ಆಟ ಆಡಕತ್ತಾರ. ಪುಂಡಿ ಪಲ್ಯ ಕಿತ್ತರಿ ನಮ್ಮ ಸಮೂನು ಈಗ ಹೊಸೋಗ್ಯದಂತ್ರಿ. ಅವ್ನು ಊಟ ಮಾಡಕತ್ತಾನ. ಇಲ್ಲಿ ಕಿತ್ತಾಕಿವಿ ನೋಡ್ರಿ ಪುಂಡಿ ಪಲ್ಯ. ಈಗ ಇದನ್ನ ಸೂಡು ಕಟ್ಬೇಕ್ರಿ. ಯಜಮಾನ್ರು ಕಿತ್ತಿ ಕೊಡಗತ್ತಾರ. ನಾನು ಸೂಡು ಕಟ್ಟಾಕತ್ತೀನಿ ರೀ. ಇದು ಪುಂಡಿ ಪಲ್ಯ. ನಮ್ಮ ಸಮೃದ್ಧಿನೂ ಪುಂಡಿ ಪಲ್ಯ ಕಿತ್ಲಿಕತ್ತಾವ ನೋಡ್ರಿ. ಅಮ್ಮು ಈಗ ನೋಡ್ಗ ಪಲ್ಯ ಕಿತ್ತಕತ್ತೀರಿ. ಪುಂಡಿ ಪಲ್ಯ ಕಿತ್ತಕತ್ತೀರಿ. ಹಾಕೋ ಅಲ್ಲದಲ್ಲ ನೋಡ್ರಿ. ಪುಂಡಿ ಪಲ್ಯ ಕಿತ್ತು ಕೊಡಗತ್ತಾರ್ರಿ ನಮ್ಮ ಯಜಮಾನ್ರು. ನಾನು ಸೂಡು ಕಟ್ಟಕತ್ತೀನಿ ಇಲ್ಲೇ ಕುಂತಿ. ನೋಡ್ರಿ ಹೆಂಗೆ ನಡೆದ ನಮ್ಮದು ಕೆಲಸ ಹೊಲ್ದಾಗ. ನಮ್ಮ ಸಮೃದ್ಧಿ ಪುಂಡಿ ಪಲ್ಯ ಕಿತ್ತಗತ್ತಾಳ್ರಿ. ಸಮ್ಮು ಕಿತ್ತಗತ್ತಾನ. ಇವತ್ತು ಸಾಲಿ ಸುಟ್ಟಿರಿ ಅವ್ನು ಭೀ ಎಲ್ಲರೂ ಕೆಲಸ ಮಾಡಕತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗೆ ಕಿತ್ತಗತ್ತಾಳ ಪುಂಡಿ ಪಲ್ಯ. ಅಮ್ಮು ಮುಳ್ಳು ಚೂಸ್ತಾವ. ಇದು ಜಾಲಿ ಗಿಡ ಒಂದರಿ ಇಲ್ಲೇ ಅಷ್ಟು ಮುಳ್ಳೊಂದು ಬಿದ್ದವ್ರಿ ಭಾಳ. ಆಕಿ ಚಪ್ಪಲ ಹಾಗೆ ಬಂದಾಡ್ರಿ ನೆನಪು ಹೋಗಿ ಹಾಕೊಂಬಂದನ. ಆಕೆ ಹಾಕೊಂಬಂದಿಲ್ಲ ಅಡ್ದೊಡಿಲೆ. ಇರ್ಬಿವ ಕಾಲ ಇರ್ಬಿವ ಈ ಕಡೆ ಬನ್ನಿ. ಇರ್ಬಿವ ಅಲ್ಲಿ ಲೈಟ್ ಹೋಗ್ಬಂದವನು ಹೋದು ನೀರೇನು ಕುಡಿತಪ್ಪ. ಉಳ್ಳಕತ್ತಿದಿ ನೀರಿಲ್ಲ. ಮುಸ್ರಿ ಬಾಯಿ ಸಮ್ಮು ಮೊಸರು ಉಳ್ಗತ್ತ. ನಾವೇನು ಖಾರ ಆಗ್ತದ ಏನೂ ಇಲ್ಲ ನೋಡ್ರಿ. ನಮ್ಮ ಸಮ್ಮು ಪುಂಡಿ ಪಲ್ಯ ಕಿತ್ತಕತ್ತಾನ್ರಿ. ಪಾಪ ಹೈರಾಣಾಗಿ ನೋಡ್ರಿ ಎಷ್ಟು ಕೆಲಸ ಮಾಡಕತ್ತಾರ ನಮ್ಮ ಮಕ್ಕಳು. ಯಪ್ಪ ಕೂತು ಕೂತು ಹುಲ್ಲು ತೊಗೊಬಾರ್ದು ಕೈದಾಗ. ಹುಲ್ಲು ತೊಗೊಂಡು ಜಲ್ದಿ ಕಿತ್ತಲ್ಲ. ಇಲ್ಲಿ ತಾಗಿಡೋದು ಜಾಡಸ್ ಕಟ್ತೀನ. ಕಡ್ಕಿತ್ತು ಕುಂದು ಚಂದ. ಈಗ ನೋಡಿಗ ಚಂದ ಕಿತ್ಲತ್ತಿದಪ್ಪ. ಆಕಿ ನೋಡ್ರಿ ಹೆಂಗೆ ಹೊಂಟಾಳಲ್ಲಿ ಸಮೃದ್ಧಿ. ನಮ್ಮ ಸಮ್ಮು ಅಂತೂ ಮಸ್ತ್ನೇ ಪುಂಡಿ ಪಲ್ಯ ಕಿತ್ತಗತ್ತಾನ. ಇಲ್ಲಿ ಆ ಕಡೆ ಹೋಗಿತ್ತಿಪ್ಪ. ಆ ಕಡೆ ಬೇಡ ಕೆಸರದ. ಈ ಕಡೆ ಬರ್ರಿ. ಇಲ್ಲೇ ಕಿತ್ತು ಬರ್ರಿ. ಈ ಕಡೆ ಬಾ. ನೋಡ್ರಿ ಎಷ್ಟು ಚಂದ ಕೆಲಸ ಮಾಡಕತ್ತಾರ್ರಿ ನಮ್ಮ ಮಕ್ಕಳು. ಈಗ ನೋಡ್ರಿ ಇಷ್ಟು ಗಂಟ 100 ಸೂಡವನ್ರಿ. 100 ಸೂಡ 5 ಸೂಡ ಎಕ್ಸ್ಟ್ರಾ ಹಾಕಿದೇವ್ರಿ. ಯಾಕಂದ್ರೆ ಎಕ್ಸ್ಟ್ರಾ ಹಾಕೇಬೇಕಾಗ್ತದೆ ರೀ. 105 ಸೂಡ ಪುಂಡಿ ಪಲ್ಯ ಕಿತ್ತಿದೇವ್ರಿ ಇವತ್ತು. ಇದು ಮಾರ್ಕೆಟಿಗೆ ತೊಗೊಂಡೋಗ್ತಾರೆ ರೀ. ಕಣ್ಣಿ ಮಾರ್ಕೆಟ್ಗೆ, ಕಲಬುರ್ಗಿ ಕಣ್ಣಿ ಮಾರ್ಕೆಟ್ಗೆ ಒಯ್ತಾರೆ ನೋಡ್ರಿ. ಇದಿಷ್ಟು ಪುಂಡಿ ಪಲ್ಯ ಅದ ರೀ. ಈ ಕಡೆ ಎಲ್ಲ ಆ ಕಡೆ ಸಬ್ಸಿ ಪಲ್ಯ ಅದ. ಅಲ್ಲಿ ಉಳ್ಳಾಗಡ್ಡಿ ಅದ. ಮತ್ತು ಮತ್ತೇನು ಹಾಕಿರಿ? ಆ ಕಡೆ ಕೊತ್ತಂಬರಿ ಅದ ರೀ. ಒಟ್ಟು ಹುಲ್ಲಾಗ್ಯದ. ಈ ಕಡೆ ಎಲ್ಲ ಕಬ್ಬ ಅದು ಅವರೇ. ಆ ಕಡೆ ನೋಡ್ರಿ ಕಟ್ತೀರಿ. ಎಷ್ಟವ ನೋಡ್ರಿ ಒಂದೇ ಕಡೆಗೆ ಗುಬ್ಬಿಗಳು. ಓಸು ಒಂದೇ ದಂಡಿಗೆ ಕಟ್ಟ್ಯಾವು ಒಂದು ಲೈನ್ ಹಚ್ಚಿ. ಅಲ್ಲಿ ನೋಡ್ರಿ ಗುಬ್ಬಿಗಳು ನೋಡ್ರಿ ಎಷ್ಟು ಅದಾವ ನೋಡ್ರಿ. ಗುಬ್ಬಿ ನೋಡುವ ಎಷ್ಟವ ಲಮ್ಮು. ಈಗ ನೋಡ್ರಿ ಇದಿಷ್ಟು ನಮ್ಮ ಯಜಮಾನ್ರ ಚಂದ ಜೋಡಿಸಿ ಗಂಟು ಕಟ್ಟಕತ್ತಾರ್ರಿ. ಈಗ ಗಂಟು ಕಟ್ಕೊಂಡ ರೋಡಿ ತೊಗೊಂಡು ಹೋಗ್ಬೇಕ್ರಿ ಇದಕ್ಕೆ. ಈಗ ಇಷ್ಟು ಎಲ್ಲ ಚಂದ ಈ ರೀತಿ ರೌಂಡಾಗಿ ಜೋಡಿಸ್ಬೇಕ್ರಿ. ಯಾಕಂದ್ರೆ ಈ ರೀತಿ ರೌಂಡ್ ಜೋಡಿಸಿದ್ರನ ಅಂದ್ರೆ ಚಂದ ಕಾಣಿಸ್ತದೆ ರೀ ಪಲ್ಯ. ಹಾಗಾಗಿ ಫುಲ್ ರೌಂಡ್ ಹತ್ನಾಗಿ ಎಲ್ಲ ಕಡೆಗೂ ರೌಂಡಾಗಿ ಜೋಡಿಸಿ ಇಟ್ಟಾರಿ ಇದೆಲ್ಲ ಪಲ್ಯನೂ. ಈಗ ಸಾಕ್ರಿ ಇದಿಷ್ಟ ಇವತ್ತು. ಯಾಕಂದ್ರೆ ಹಬ್ಬ ಐತಿ ಸಲಕ್ಕೆ ಹೋಗಲ್ಲಂತ್ರಿ ಇವತ್ತು. ಅದಕ್ಕೆ ಇವತ್ತಿನ ಪೂರ್ತಿಯಾಗ ಇದಿಷ್ಟ ತೆಗ್ದಿದ್ದೇವ್ರಿ ಪುಂಡಿ ಪಲ್ಯ. ಇನ್ನು ಸಬ್ಸಿ ಪಲ್ಯ ಅದ ರೀ. ಆ ಕಡೆ ಕೊತ್ತಂಬರಿ ಅದ. ರಾಜಗಿರಿ ಪಲ್ಯ ಅದ ರೀ. ಇನ್ನು ಯಾವುದು ತೆಗ್ದಿಲ್ಲ. ಅದ್ರಾಗ ರೇಟ್ ಭೀ ಇಲ್ರಿ ಮಾರ್ಕೆಟಿಗೆ ತೊಗೊಂಡು ಹೋದ್ರೆ. ಈಗಿದ ಪುಂಡಿ ಪಲ್ಯನೂ ಒಂದು ಅಂದರೆ ಇವಾಗ ಒಂದು ಸೂಡಿಗೆ 2 ರೂಪಾಯಿ ಈ ರೀತಿನೇ ಅದಂತ್ರಿ ರೇಟಿನ. ಹಾಗಾಗಿ ಏನು ಮಾಡೋದು ನೋಡ್ರಿ. ರೈತರಿಗೆ ಯಾವಾಗೂ ಸುಖ ಇಲ್ರಿ. ಏನಾರೇ ಒಂದು ಆತಂತ ಹಾಕಿದ್ರೆ 5 ರೂಪಾಯಿ 6 ರೂಪಾಯಿ ಐತ್ರಿ. ನಾವು ಇದು ಪುಂಡಿ ಪಲ್ಯ ಬೀಜ ಚೆಲ್ಲುವಾಗ. ಆದರೆ ಈಗ ನಮ್ಮ ಬೆಲೆ ಪುಂಡಿ ಪಲ್ಯ ಬಂದಮೇಲೆ 2 ರೂಪಾಯಿ ರೇಟ್ ಅದಂತ್ರಿ ಈಗ. ಮತ್ತು ಇನ್ನೇನು ಮಾಡಿದ್ರಿ ಹೊಲ್ದಾಗ ಹಾಕಿದೆವು ಅಂತಂದಮೇಲೆ ಹಾಳಂತೂ ಮಾಡೋಕ್ಕೆ ಬರೋಂಗಿಲ್ಲ ರೀ. ಬಂತು ಅಂಥೇಳಿ ಇವತ್ತು ಯಜಮಾನ್ರು ನಾವು ಮಕ್ಳಿಗೆ ಕರ್ಕೊಂಡು ಇದು ಒಂದು 100 ಸೂಡ ತೆಗ್ದಿದ್ದೇವೆ ನೋಡ್ರಿ ಪುಂಡಿ ಪಲ್ಯ. ಈಗ ನೋಡ್ರಿ ಕಬ್ರಿ ಇದು ಇಷ್ಟಾಗ್ಯದ ನೋಡ್ರಿ. ಇಷ್ಟ ಹತ್ರ ಇದ್ರ ಒಂದು ಸ್ವಲ್ಪ ಫುಲ್ ಆಗ್ಯದ್ರಿ. ಇದು ಹುಲಿ ಎಣ್ಣೆ ಹೊಡಿತಾರೇನೋ. ಇದು ಗಿಡದ ಬುಡಕದಲ್ರಿ. ಇಲ್ಲೊಂದು ಸ್ವಲ್ಪ ಇದು ಅದ. ಆ ಕಡೆ ಎಲ್ಲ ಚಲೋ ಅದ. ಒಳಗೆ ಭಾಳ ಅಂದ್ರೆ ಭಾಳ ಹಂದಿ ಹೊಡ್ದಾವಂತ್ರಿ. ಹಂದಿ ಬುಕ್ಳವಂತ್ರಿ ಇಲ್ಲಿ. ಹಗಲು ಹೊತ್ನಾಗೆ ಹಂದಿಗಳು ತಿರುಗಾಡ್ತಾವಂತ.
ನಾನು ಹಂಚ್ಕೋತ ಬಂದೀನಿ ಈಗ ಇಲ್ಲಿ. ಓ ಯಾಕಡಿದೆ ಏ ಸಮ ಇಲ್ಲಿ ತಕ ಬರ್ತಾನೋ ಬರಲ್ ತಕ. ಈಗ ನೋಡ್ರಿ ಇದು ಗಂಟು ಒಯ್ಲಿತ್ತಾರ್ರಿ. ಹಾಂ ಇದು ಒಯ್ದು ರೂಢಿ ಹೋಗಾಡಿ ಬರ್ತಾರ್ರಿ. ಈಗ ಟೈಮ್ ಬರ್ತಾನ ಕರ್ಕೊಂಡು ಹೋಗ್ತಾರೆ. ನಡ್ರಿ ಅಲ್ಲಿ ತಗೊಂಡು ಹೋಗ್ರಿ. ಏ ಮುನ್ನಡಿ ಏ ಸಮೂ ಹಂಗೆ ಓಡ್ಬೇಡ, ಬಾಲೆ ಬರ್ತಾ ಮುಂದೆ ಹಂಗೆ ಓಡ್ಕೋತ ಹೋದಂದ್ರು ನೋಡ್ರಿ. ಒಂದು ಸ್ವಲ್ಪ ಮನೆ ಸೆಲೆಕ ಕೊತ್ತಂಬರಿ ತೊಗೊಂಡಿನ್ರಿ. ಕೊತ್ತಂಬರಿ ಬಿ ಹಾಕಿದ್ದೇವ್ರಿ, ಸಬ್ಸಿ ಪಲ್ಯ ಬಿ ಹಾಕಿದ್ದೇವ್ರಿ, ರಾಜಗಿರಿ ಪಲ್ಯ ಹಾಕಿವಿ, ಪುಂಡಿ ಪಲ್ಯ ಹಾಕಿವಿ, ಆ ಕಡೆ ಉಳ್ಳಾಗಡ್ಡಿ ಹಾಕ್ಯಾರ್ರಿ. ಈಗ ಮನೆಗೆ ಒಂದು ಸ್ವಲ್ಪ ಸೂಡಾಗೋಷ್ಟ ಕೊತ್ತಂಬರಿ ತೊಗೊಂಡಿನ್ರಿ. ಎಲ್ಲರೂ ಪಲ್ಯ ಗಂಟ ರೋಡಿ ಹಾಕಿ ಬರ್ಲಿಕ್ಕೆ ಹೋಗ್ಯಾರ್ರಿ. ನಾ ಬಂದಿಲ್ಲ ಅವರು. ಆದಷ್ಟು ನಡ್ಕೊತ ಹೊಂಟಿದ್ದೇವ್ರಿ. ಈ ಕಡೆಗೆ ಗಾಡಿ ತೊಗೊಂಬರ್ತಾರೆ, ನಮಗೆ ಮನೆಗೆ ಬಿಟ್ಟು ಬರ್ತಾರೆ ರೀ ಅವರು. ಮಕ್ಕಳು ಹೆಂಗೆ ಆಟ ಆಡ್ಕೋತ ನಡ್ದಾರ್ರಿ. ಅಲ್ಲಿ ಮುಂದೆ ಸಮ್ಮ ಹೋಗ್ಯಾನ, ಸಮೃದ್ಧಿ ಇಲ್ಲಿ ಹೊಡ್ಕೊತಿಕ್ಕಿ ನಡ್ದಾಡ್ರಿ. ನೋಡ್ರಿ ತೊಗರಿ ನೋಡ್ರಿ, ಇದು ಬಾಡ್ಲಿಕತ್ತವ್ರಿ ಮಳೆ ಇರ್ಲಾರ್ದಕ್ಕೆ. ಇದು ತೊಗರಿ ರೀ, ಪೂರ ತೊಗರಿ ಐತರಿ ಕಡೆ. ನೋಡ್ರಿ ಟೈಮ ಸಂಜೆ ಮುಂದೆ 7:30 ರೀ. ಅವ್ವ ಅಡುಗೆ ಮಾಡತ್ತಾಳ. ನಾನು ಇಟ್ಟದಕ್ಕೆ ಅವ್ರಿಗೆ ಮಕ್ಕೋಸ್ತ್ರಿ. ಮಕ್ಕೊಂಡಾರ ಅವ್ರಿಬ್ರು. ಸಮೂನು ಮಕ್ಕೊಂಡಾನ, ಸಮೃದ್ಧಿನೂ ಮಕ್ಕೊಂಡಾಳ. ಅವ್ವ ಅನ್ನ ಸಾಂಬಾರೆಲ್ಲ ಮಾಡ್ಲಿಕ್ಕತ್ತಾಳ. ಏನು ಪಲ್ಯ ಮಾಡತ್ತ? ಟೊಮೆಟೊ ಸಾಂಬಾರ ಮತ್ತು ಅನ್ನ ಮಾಡಕತ್ತಾಳ್ರಿ. ಟೊಮೆಟೊ ಸಾರು ಮಾಡ್ಯಾಳ್ರಿ. ಇಲ್ಲೇ ಹಾಲು ಬಿಸಿ ಮಾಡ್ಯಾಳ, ಚಹಾ ಮಾಡಿಕೊಟ್ಟಾಳ ನಮಗೆ. ಈಗ ಅನ್ನ ಮಾಡಿದ ಅನ್ನ ಭೀ ಮಾಡ್ಯಾಳ್ರಿ. ಎಲ್ಲವೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿ ನೋಡ್ರಿ. ಟೈಮ್ ಮುಂಜಾನೆ 6 ಗಂಟೆಗೆ ಅದ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಮ್ರಿ. ನೋಡ್ರಿ ಒಲೆ ಸಾರಿಸಿ ಒಲೆ ಪೂಜೆ ಇದೆಲ್ಲ ಮಾಡೀನಿ. ಈಗ ಅವ ನೀರು ಕಸ್ತಾಳ. ಬಾಂಡೆ ಎಲ್ಲ ಬುಟ್ಟಾಗ ಹಾಕಿಟ್ಟೀನಿ. ಬಾಂಡೆ ತಿಕ್ಕೊಂಬರ್ಬೇಕು. ಇನ್ನು ಕಸದ ಹುಡುಗಿಲ್ರಿ, ಕಸ ಹುಡುಗಬೇಕು. ಈಗ ಬರೀ ಒಲೆ ಸಾರಿಸಿ ಒಲೆ ಪೂಜೆ ಮಾಡೀನಿ ಅಷ್ಟೇ ರೀ. ನೋಡ್ರಿ ನಮ್ಮ ಸಮ್ಮ ಮಕ್ಕೊಂಡ್ರಿ ಹೊಲಸಿನ ಮೇಲೆ. ಇನ್ನು ಹೇಳಲ್ರಿ ಅವ ಜಲ್ದಿ 7 ಗಂಟೆ ತನಕ ಮಕ್ಕೋತಾನ್ರಿ. ಮಕ್ಕೊಂಡ ನೋಡ್ರಿ ನಾ ಹೊರಸಿನ ಮ್ಯಾಗ. ಸಮೃದ್ಧಿ ಅಂತ ಎದ್ದಾಡ್ರಿಕಿ, ಆಕಿ ಜಲ್ದಿನೇ ಎತ್ತಾಡ್ರಿ. ಈಗ ವಾತಾವರಣ ನೋಡ್ರಿ ಎಷ್ಟು ಚಂದ ಅದ ರೀ. ಮುಂಜಾನೆ ನೋಡ್ರಿ ತೊಗರಿಗಳ ಎಷ್ಟು ಚಂದ ಕಾಣಿಸ್ತಾವೆ. ಆದ್ರೆ ಮಧ್ಯಾಹ್ನ ಟೈಮಿಗೆ ತೊಗರಿ ಎಲ್ಲ ಬಾಡಿ ಬಿಡ್ತಾವ್ರಿ ಮಳೆ ಇರ್ಲಾರ್ದಕ್ಕೆ. ಈಗ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತವ್ರಿ ಎಲ್ಲ ಮುಂಜಾನೆ ತಣ್ಣ ಗಾಳಿ. ಹಕ್ಕಿಗಳು ನೋಡ್ರಿ ಎಷ್ಟು ಚಂದ ಚುಂಕ್ ಕಲ್ಲಕತ್ತವ್ರಿ. ಹೊಂದೆ ಬಿದ್ದ ನೋಡ್ಕೊಂಡು ಇದು ಚೈನಾನಿಂದ ಹೊಂದೆ ಹುಚ್ಚಿರ್ಬೇಕು. ಅದೊಂದು ತಾಲದ, ಇದೊಂದು ತಾಲಿಗೆ ಹೊಂದಾಗೆ ಬಿದ್ದಿರ್ಬೇಕು ಅದು. ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತು. ಜಳಕದೆಲ್ಲ ಆಗ್ಯದ. ಅವ ಚಹಾ ಕುಡ್ದಿವಿ. ಉಪ್ಪಿಟ್ಟು ಮಾಡ್ಯಾಡ್ರಿ. ಈಗ ಬಿಸಿದ ನಾನು ಒಂದು ಸ್ವಲ್ಪ ರೊಟ್ಟಿ ಹಂಚಿಡ್ತೀನಿ ರೀ. ರೊಟ್ಟಿ ಮಾಡ್ತೀನಿ. ಸಮೂಗ ಸಾಲಿಗೆ ರೆಡಿ ಮಾಡೀನಿ ರೀ. ಸಮೃದ್ಧಿ ಭೀ ಜಳಕ ಮಾಡಿ ಯಾಕನೂ ರೆಡಿ ಆಗ್ಯಾಳ. ಜಳಕ ಮಾಡಿ ಕೂತಾಳ. ಅವ್ರ ಅಜ್ಜಿ ಉಪ್ಪಿಟ್ಟು ಹಾಕಲತ್ತಾಳ. ಎಣ್ಣೆ ಹಚ್ಚಿನಿ, ತೆಗೆದುಕೊಂಡಿಲ್ಲ. ನಮ್ಮ ಸಮೂ ರೆಡಿ ಆಗಿ ನೋಡ್ರಿ. ತಲೆ ಇಕ್ಕೊಂಡೆಪ್ಪ ಜರ ಬಂಡ್ರ ಹಚ್ಕೋ ಚಂದ ಕಾಂತ. ಮೋತಿ ಜರ ಒರೆಸ್ಕೋ. ಎಣ್ಣೆ ಹಚ್ಚಿನಿ ಮೋತಿ ಜರ ನೀರು ಹಚ್ಚಿ ಒರೆಸ್ಕೋ. ಹೋಗು ಜರ ಮಾರಿಗೆ ನೀರು ಕೈ ಒರೆಸ್ಕೋ. ಉಪ್ಪಿಟ್ಟು ಮಾಡ್ಯಾಡ್ರಿ. ಹೂವು ಅಲ್ಲಿ ಬಿಸಿದ ರೆಡಿ ಉಪ್ಪಿಟ್ಟು ಆಗ್ಯದ. ಅವನಿಗೆ ಟಿಫನ್ ಹಾಕಿ ಸಮೂಗ ಸಾಲಿಗೆ ಟಿಫನ್ಗೆ ಉಪ್ಪಿಟ್ಟು ಕಟ್ತೇವೆ ರೀ. ನೋಡಿರಿ ದಮ್ಮನ್ ರೌದ ಉಪ್ಪಿಟ್ಟು ಮಾಡ್ಯಾಡ್ರಿ. ಮಸ್ತಾಗ್ಯದ್ರಿ. ಮೊಸರು ಉಪ್ಪಿಟ್ಟು ಉಪ್ಪಿಡ್ತೀರಿ ಮೊಸರು ಹಾಕೊಂಡು. ಇಲ್ಲೇನ 3-4 ತಿಂಗಳಾಯ್ತು ನಂಬಲ್ಲಿ. ನಡಿ ಆರಾಮಿರಿ ಅಕ್ಕ ಅವರು ಎಲ್ಲರೂ ಆರಾಮ. ನಿಮ್ಮ ಅಜ್ಜಿ ಬೆಂಗಳೂರ್ಲಿಂದ ತೊಗೊಂಬಂದಾಳ ಬರ್ರಿ. ಒಟ್ಟ ಜನರಲ್ಗೆ ಹೋಗಲಿ ಅವ ಬೆಳ್ಯಪ್ಪ. ಬೆಂಗಳೂರು ಡಬ್ಬು ಮೆಣಸಿನ್ಕಾಯಿ ಬಂದ ನೋಡ್ರಿ. ದಾಳಂಬ್ರಿ ಈಗ ಸುತ್ಕೊಂಡ್ಬಂದಿದಿ ಯವ್ವ. ಯಪ್ಪೋ ತಿಂಗಳಾತಾವು, 1 ತಿಂಗಳು ಆತಾವ ದಾಳಂಬ್ರಿ. ಹೋಯ್ತಿ ಸಮ ಸಾಲಿಗೆ. ನಿಮ್ಮ ಅಜ್ಜಿ ಎಲ್ಲಿಂದ ಹೊತ್ಕೊಂಡ್ಬಂದಾಳ ನೋಡಿ ಕೇಟ್ರೆ. ಚಾನೇ ಕಾಸೆ ಮೊದಲು ಚಾ ಕುಡಿ. ತಲೆ ನ್ಯೂಸ್ ಇಡ್ತಾ ಗಾಡ್ಯಾಗ ಒಟ್ಟು ಬೆಳಗಾನ ನಿಂತು ಬಂದು ಚಾ ಕುಡ್ದು ಸ್ವಲ್ಪ ನೀರು ಹಾಕೊಂಡು ಅದಾತಾವ. ನಿಂತಿತ್ತೋ ಜಾಪು ಇದು ನೋಡ್ರಿ. ಬೆಂಗಳೂರ್ಲಿಂದ ತೊಗೊಂಬಂದಾಳ್ರಿ ನಮ್ಮ ದೊಡ್ಡಮ್ಮ ದಾಳಂಬ್ರಿ.
ಮನೆ ಅವತ್ತು ಪಿಶ್ವಿ ನಿಂತ ಪಿಶ್ವಿನೇ ತಂದಿದ್ದೆ ಅವ್ರಿಗೆ ಸೀರೆ ಬಿಸ್ಕೊಳಿಕೆ ಒಂದು ಸೀರೆ ಇಟ್ಟು ನಾಯಿ ಸೇರ್ಕೊಂತಾರೆ ಡಬ್ಬೆ ಬಿಸ್ಕೆ ಏನು ತಿರ್ಲಾಕ್ ಬಾಯಿರೋಳ ಎಲ್ಲ ಕಾಯಿಪೇರೆ ಬೇರೆ ಏನು ಇದನ್ನೇ ಇಲ್ಲ ಎಲ್ಲ ಕ್ಲೀನ್ ನೋಡ್ರಿ ರೊಟ್ಟಿ ಮಾಡಿದೆ ರೊಟ್ಟಿ ಮಾಡೋದಾಗ್ಯದ ಈಗ ನೋಡ್ರಿ ಚಹಾ ಮಾಡೀರಿ ಮಧ್ಯಾಹ್ನದಾಗ ಚಹಾ ಕೊಟ್ಟು ಬರ್ತೀನಿ ರೀ ಎಲ್ಲರಿಗೆ ಮಧ್ಯಾಹ್ನ ಟೈಮ್ 3 ಈಗ ಚಹಾ ಮಾಡೀನಿ ರೀ ಬರ್ರಿ ಎಲ್ಲರೂ ಚಹಾ ಕುಡಿಯಮಂತ್ರಿ ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಬೆಂಗಳೂರ್ಲಿಂದ ಬಂದಾಳ್ರಿ ಯಾವ್ಲಿಂದ ಬಂದಿದ್ದಾಳ ನೀ ಬೆಂಗಳೂರ್ಲಿಂತಿಲ್ಲ ಬೆಂಗಳೂರ್ಲಿಂದ ಬಂದಿದ್ದಿಲ್ಲ ಬೆಂಗಳೂರ್ಲಿಂದ ಬಂದಾರ ನೋಡ್ರಿ ನಮ್ಮ ದೊಡ್ಡಮ್ಮ ನಾನು ಬಾಣತನ ಮಾಡಸ್ಲೇಕಂತೇಳಿ ಬೆಂಗಳೂರ್ಲಿಂದ ಇವತ್ತು ಮುಂಜಾನತ್ತ ಬಂದಾರ್ರಿ ಆಕಿ ಮಾತಾಡ್ತಾಳ ಆಕಿ ಕಾಲ್ ತಗೋ ಆಯ್ ಬಿತ್ತೋಡು ಬಾ ಕಾಲ್ ತಗೊಂಬಾಪು ನೋಡ್ರಿ ಫ್ರೆಂಡ್ಸ ನನ್ನ ಬಾಣಂತನ ಮಾಡಕ್ಕಂತ ಯಾರು ಬಂದಾರಂತ ನೋಡಿದ್ರಲ್ರಿ ನಮ್ಮ ದೊಡ್ಡಮ್ಮ ರೀ ಬೆಂಗಳೂರ್ಲಿಂದ ಬಂದಾರಿ ಅವ್ರ ನಮ್ಮ ದೊಡ್ಡಮ್ಮ ಬರ್ತಾರಂತ ಹೇಳಿದ್ನಲ್ರಿ ಬೆಂಗ್ಳೂರ್ಗೆ ಇರ್ತಾರೆ ರೀ ಅಂದ್ರೆ ಅವ್ರ ಊರ ಹೊನ್ಗುಂಟಿ ರೀ ಅದ್ರಾಗ ಇರೋದು ಬೆಂಗ್ಳೂರ್ಗೆ ರೀ ಬೆಂಗ್ಳೂರ್ಲಿಂದ ಇವತ್ತಷ್ಟೇ ಬಂದಾರ ನೋಡ್ರಿ ಭಾಳ ಅಂದ್ರೆ ಭಾಳ ಭಯ ಐತ್ರಿ ನನಗೆ ಯಾಕಂದ್ರೆ ನಮ್ಮ ದೊಡ್ಡಮ್ಮ ಬರತ್ತಕ್ಕ ಯಾಕಂದ್ರೆ ರಾತ್ರಿ ಹೊತ್ತಿನಾಗ ಅದು ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿಬಿಟ್ರೆ ಏನು ಮಾಡ್ಬೇಕಪ್ಪ ಅನ್ನೋದೊಂದು ಭಯ ಐತ್ರಿ ಯಾಕಂದ್ರೆ ಅವಾಗಂತೂ ಬರೋಕ್ಕಾಗಂಗಿಲ್ಲ ಹ್ಯಾಂಡಿಕ್ಯಾಪ್ಟ್ ಅವ್ರ ನನ್ನ ಸಂಗಡ ಬರೋಕ್ಕಾಗಂಗಿಲ್ಲ ಹಾಗಾಗಿ ನಮ್ಮ ದೊಡ್ಡಮ್ಮ ಬರೋ ತನಕ ಭಾಳ ಅಷ್ಟ ಭಯ ಇತ್ತು ಯಾವಾಗ ಬರ್ತಾರೆ ನಮ್ಮ ದೊಡ್ಡಮ್ಮ ಅಂತೇಳಿ ನಮ್ಮ ದೊಡ್ಡಮ್ಮನ ಡೇಟ್ ಯಾವಾಗ ಕೊಟ್ರೆ ಎಲ್ಲ ಕೇಳ್ಕೊಂಡ ನಮ್ಮ ದೊಡ್ಡಮ್ಮನ ಕೇಳಿ ಬಂದಾರ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ ಇಂಥ ನಮ್ಮ ದೊಡ್ಡಮ್ಮದವ್ರಿಗೆ ಪಡಿಲಿಕ್ಕೆ ನನಗೆ ಯಾಕಂತಂದ್ರೆ ಈಗಿನ ಕಾಲದಾಗೂ ನಮ್ಮ ಅವ್ವನ ಕೈಲಿ ಆಗಲ್ಲ ಅಂತಂದ್ರೂ ನಂದು ಡೆಲಿವರಿಗಳಂತೂ ನಮ್ಮ ದೊಡ್ಡಮ್ಮದೇರ ಅಷ್ಟು ಜವಾಬ್ದಾರಿಲಿಂತ ಕೇಳಿ ಅಡವಿ ಒಳಗಿರ್ತಾರೆ ಯಾವ ತಾರೀಕಿಗೆ ಕೊಟ್ರ ಯಾವ ಡೇಟ್ ಕೊಟ್ರ ಯಾವಾಗಿಲ್ಲ ಎಲ್ಲನೂ ಫೋನ್ ಹಚ್ಚಿ ಕೇಳ್ಕೊಳ್ತಾರೆ ರೀ ಅವ್ರ ನನಗೆ ಹಾಗಾಗಿ ಈ ಒಂದು ವಿಷಯದಾಗ ಭಾಳಷ್ಟು ಪುಣ್ಯ ಮಾಡಿ ನಾನು ಈ ರೀತಿ ದೊಡ್ಡಮ್ಮದವ್ರಿಗೆ ಪಡಿಲಿಕ್ಕೆ ಹಾಗಾಗಿ ಏನು ಹೇಳ್ಬೇಕಂತ ಗೊತ್ತಾಗಲ್ರಿ ಅವ್ರ ಬಗ್ಗೆದಾಗ ಅಷ್ಟು ಒಳ್ಳೆಯವ್ರು ನಮ್ಮ ದೊಡ್ಡಮ್ಮದೇವ್ರು ಎಲ್ಲರೂ ಈಗ ಬಂದಾರ್ರಿ ಇವತ್ತು ಫುಲ್ ಖುಷಿ ರೀ ನಾನು ಅಂತ ಯಾಕಂದ್ರೆ ಇನ್ಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಪೇನ ಸ್ಟಾರ್ಟ್ ಆಗ್ಬೋದ್ರಿ ನನಗೆ ಇನ್ನೊಂದು 2-3 ದಿನದೊಳಗೆ ಹಾಗಾಗಿ ನಮ್ಮ ದೊಡ್ಡಮ್ಮ ಬಂದಿದ್ದಕ್ಕೆ ಫುಲ್ ಖುಷಿ ರೀ ಹೇಳಿದ್ನಲ್ರಿ ನನ್ನ ಬಾಣತನಕ್ಕೆ ಯಾರು ಬರ್ತಾರೆ ಅಂತ ತೋರಿಸ್ತೀನಿ ಅಂತೇಳಿ ನಮ್ಮ ದೊಡ್ಡಮ್ಮ ನೋಡ್ರಿ ಇವ್ರ ಅಂದರೆ ನಮ್ಮ ಅವ್ವಂದ ಸೋದ್ರ ಮಾವಂದ ಹೆಂಡ್ತಿ ರೀ ನಮ್ಮ ದೊಡ್ಡಮ್ಮ ಅಂತಂದರೆ ನಮ್ಮ ಮಾವನ ಸೋದ್ರ ಮಾವಂದ ಹೆಂಡ್ತಿ ನೋಡ್ರಿ ಅಷ್ಟು ಜವಾಬ್ದಾರಿಲಿಂತ ನಮ್ಮ ಅವ್ವನ ಕೈಲಿ ಆಗಲ್ಲಂತ ಅಷ್ಟೊಂದು ಇದ್ರಲಿಂತ ಅವ್ರ ಅಷ್ಟೊಂದು ಕಾಳಜಿಲಿಂತ ಬರ್ತಾರ್ರಿ ಕೇಳಿಕೆಸಿಂದ್ರ ಅವ್ರ ಯಾಕಂದ್ರೆ ಅವಾಗ ಆಗಂಗಿಲ್ಲ ಮತ್ತು ಅವರು ಅಡವಿ ಒಳಗಿರ್ತಾರೆ ಸಂಗಟ ಯಾರು ಹೋಗಬೇಕು ಯಾರಿಲ್ಲ ಎಲ್ಲನೂ ಅಷ್ಟೊಂದು ಇದ್ರಲಿಂತ ಇದು ಮಾಡ್ತಾರೆ ರೀ ಅವರು ಸಮೃದ್ಧಿಗೂ ಇದೇ ದೊಡ್ಡಮ್ಮ ಬಂದಿದ್ರು ರೀ ಇವ್ರು ಅಂದ್ರೆ ಸಮೃದ್ಧಿಗೆ ಭೀ ನಾನು ಡೆಲಿವರಿ 2-3 ದಿವಸ ಮೊದ್ಲು ಬಂದಿದ್ರು ರೀ ಯಾಕಂದ್ರೆ ಅಡವಿ ಒಳಗಿರ್ತಾರೆ ರಾತ್ರಿ ಹೊತ್ತಿನಾಗ ಪೇನ್ ಚಲೋದ್ರ ಯಾರು ಹೋಗ್ಬೇಕಾಕಿನ ಸಂಗಟ ಅಂತೇಳಿ 2-3 ದಿನ ಮುಂದಿರ್ಲಕ್ಕನ ಬಂದಿರ್ರಿ ಇದೇ ದೊಡ್ಡಮ್ಮ ನನಗೆ ಅವಾಗೂ ಬೆಂಗ್ಳೂರ್ಲಿಂತ ಮತ್ತು ಈ ಸರ್ತಿನೂ ಈಗ ಬೆಂಗ್ಳೂರ್ಲಿಂತ ನನಗೆ ಪೇನ್ ಚಾಲು ಆಗೋಕ್ಕಿಂತ ಮೊದ್ಲು ಬಂದಾರ್ರಿ ಅವ್ರ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಭಾಳಷ್ಟು ಸಿಗ್ಲತ್ತರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಸಹಕಾರ ಕೊಡ್ರಿ ಆದಷ್ಟು ಜಲ್ದಿ ಚಂದತ್ನಾಗಿ ಎಲ್ಲ ನಾರ್ಮಲ್ ಡೆಲಿವರಿ ಆಗಿ ಚಂದ ಬರೋ ಹಂಗೆ ಎಲ್ಲರೂ ಆಶೀರ್ವಾದ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ ರೀ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ ಪ್ರೀತಿ ಸದಾಕಾಲ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ